ಇರಾನ್ ಮೇಲೆ ಭೂದಾಳಿ ಮಾಡಲಿಕ್ಕೆ ಇದೀಗ ಅಮೆರಿಕ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಕಾರಣ ಏನು ಅಂತಂದ್ರೆ ನಿನ್ನೆ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಅಂತಂದ್ರೆ ಇನ್ನೂ 5 ದಿನ ಬ್ರೇಕ್ ತಗೊಳ್ತಾ ಇದೀವಿ, ಸೋಮವಾರದವರೆಗೂ ಕೂಡ ಬ್ರೇಕ್ ಇರುತ್ತೆ. ಅದಾದ ನಂತರ ಇಲ್ಲಿ ಈ ಒಂದು ದಾಳಿ ಮುಂದುವರಿಯುತ್ತೋ ಅಥವಾ ಸಂಧಾನ ಆಗುತ್ತೋ ಗೊತ್ತಿಲ್ಲ. ಆದ್ರೂ ಕೂಡ ಸದ್ಯಕ್ಕೆ ಕಾಂಪ್ರಮೈಸ್ ಆಗುವಂತ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ, ಸಂಧಾನ ಆಗುವಂತ ಮಾತುಕತೆ ನಡೀತಾ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಪೋಸ್ಟ್ ಗಳನ್ನ ಮಾಡಿ ಒಂದು ರೀತಿಯಾಗಿ ಸಮಾಧಾನ ಮಾಡಿದ್ರು. ಆದ್ರೆ ಈಗ ಇರಾನ್ ಮೇಲೆ ಮತ್ತೊಮ್ಮೆ ಭೂದಾಳಿ ಮಾಡಲಿಕ್ಕೆ ಅಮೆರಿಕ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದತ್ತ ಸಾವಿರಾರು ಅಮೆರಿಕ ಸೈನಿಕರ ರವಾನೆ, ಅಮೆರಿಕ ಸೇನೆ ಎದುರಿಸಲು ಇರಾನ್ನಿಂದಲೂ ಕೂಡ ಸಿದ್ಧತೆ ನಡೀತಾ ಇದೆ. ಇರಾನ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರು ಸರ್ವಸನ್ನದ್ಧರಾಗಿದ್ದಾರೆ. ಇದಕ್ಕೋಸ್ಕರ ಅನ್ಸುತ್ತೆ ಬಹುಶಃ 5 ದಿನ ಬ್ರೇಕ್ ತಗೊಂಡಿದ್ದು ಡೊನಾಲ್ಡ್ ಟ್ರಂಪ್ ಅವರು ಅಂತ ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ಇದೀಗ ಭೂದಾಳಿ ಮಾಡಲಿಕ್ಕೆ ಅಮೆರಿಕ ಸಿದ್ಧತೆ ಮಾಡಿಕೊಂಡಿದೆ. ಈ ಒಂದು 5 ದಿನ ಗ್ಯಾಪ್ ಅಲ್ಲಿ ಈಗ ಸೋಮವಾರದವರೆಗೂ ಕೂಡ ಯಾವುದೇ ದಾಳಿ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಈಗ 10 ಲಕ್ಷಕ್ಕೂ ಹೆಚ್ಚು ತಮ್ಮ ಸೈನಿಕರನ್ನ ಕಳಿಸಿದ್ದಾರೆ. ಮಧ್ಯಪ್ರಾಚ್ಯದತ್ತ ಸಾವಿರಾರು ಅಮೆರಿಕ ಸೈನಿಕರು ತೆರಳಿದ್ದಾರೆ. ಹಾಗಾಗಿ ಇದೀಗ ಈ ಒಂದು ಸೇನೆಯನ್ನ ಫೇಸ್ ಮಾಡಲಿಕ್ಕೆ, ಎದುರಿಸಲಿಕ್ಕೆ ಇರಾನ್ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಇರಾನ್ ಕೂಡ ಈಗ ರೆಡಿ ಆಗಿರುವಂಥದ್ದು. ಇರಾನ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರು ಸರ್ವಸನ್ನದ್ಧರಾಗಿ ಹೊರಟಿದ್ದಾರೆ. ಈಗ ಅದರಲ್ಲೂ ಕೂಡ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು 5 ದಿನ ಬ್ರೇಕ್ ಅಂತಂದ್ರೆ ವಿರಾಮ ಅಂತೇಳಿ ಘೋಷಣೆ ಮಾಡಿದ್ರು, ಸದ್ಯಕ್ಕೆ ವಿಶೇಷವಾಗಿ ಇರಾನ್ನಲ್ಲಿರುವಂತಹ ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಯಾವಾಗ ಹೇಳಿಕೆಯನ್ನ ಕೊಟ್ಟರು, ಪೋಸ್ಟ್ ಅನ್ನ ಮಾಡಿದ್ರು, ಅದಾದ ನಂತರ 5 ದಿನ ಬ್ರೇಕ್ ತಗೋತಾ ಇದ್ದೀವಿ, ಸದ್ಯಕ್ಕೆ ಸಂಧಾನ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ, ಮಾತುಕತೆ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲವೂ ಕೂಡ ಸುಳ್ಳು, ಇದೆಲ್ಲವೂ ಕೂಡ ಬೇರೆನೇ ಪ್ಲಾನಿಂಗ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಈ ಒಂದು ಚರ್ಚೆ ಎಲ್ಲವೂ ಕೂಡ ಸತ್ಯ ಅಂತ ಇವಾಗ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನ ಇದೀಗ ಅಮೆರಿಕ ಇರಾನ್ಗೆ ಕಳಿಸಿರುವಂಥದ್ದು. ಈಗ ಇವರನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇರಾನ್ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಯುದ್ಧ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ.